ನಿಮಗಿಂತ ಡಬಲ್ ಅಂಟಿಸೋ ಶಕ್ತಿ ಜೆಡಿಎಸ್ ಕಾರ್ಯಕರ್ತರಿಗಿದೆ. ಲುಲು ಮಾಲ್ ಇದೆಯಲ್ಲ, ಅಲ್ಲೋಗಿ ಅಂಟಿಸಿ. ರಾಜರಾಜೇಶ್ವರಿ ನಗರದಲ್ಲಿ ಕಾಲೇಜ್ ಇದೆಯಲ್ಲ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಡಿ ಕೆ ಶಿವಕುಮಾರ್ ಅವ್ರದ್ದು, ಅಲ್ಲೋಗಿ ಪೋಸ್ಟ್ ಅಂಟಿಸಿ. ಯಾರಿಗೆ ಸೇರಿಸಿದ್ದು ಅಂತ ನಾಯಕರುಗಳದ ಪೋಸ್ಟರ್ಸ್ ಇದಿದಾವಲ್ಲ, ಬಿಲ್ಡಿಂಗ್ಗಳು, ಅಲ್ಲೋಗಿ ಅಂಟಿಸಿ. ಶೋಭಾ ಡೆವಲಪರ್ಸ್ ಇದೆಯಲ್ಲ, ಅಲ್ಲೋಗಿ ಅಂಟಿಸಿ. ನಾಚಿಕೆ ಆಗಲ್ಲ ನಿಮಗೆ ಹೇಳಕ್ಕೆ? ಒಂದಷ್ಟು ಜಮೀನನ್ನ ಖರೀದಿ ಮಾಡಿ ಅದನ್ನು ಒಪ್ಕೊಂಡಿದ್ದೀವಿ ನ್ಯಾಯಯುತವಾಗಿ. 50 ವರ್ಷ ನಿಮಗೆ ಅಧಿಕಾರ ಕೊಟ್ಟಿದ್ವಲ್ಲ, ಯಾಕೆ ಕಟ್ತೇನೆ ಏನು ಮಾಡಿದ್ವಿ? ಕಿತ್ತಾಕೆ ಕೊಟ್ಟಿದ್ರು ನಿಮಗೆ ಅಧಿಕಾರ. ನಿಮ್ಗೆ ಅಧಿಕಾರ ಕೊಟ್ಟಿದ್ದೆ ಅದಕ್ಕೋಸ್ಕರ. ನಿಮ್ಮ ಕೀಳು ಸಂಸ್ಕೃತಿಗೆ ನಾವು ಎದುರೋರಲ್ಲ. ಬಿಡದಿಯ ಟೌನ್ಶಿಪ್ ವಿಚಾರ ಪಂಥಹವನಕ್ಕೆ ಈಗ ಕಾರಣ ಆಗಿತ್ತು. ಆದರೆ ಮತ್ತೆ ಪೋಸ್ಟರ್ ವಾರ್ ಪ್ರಾರಂಭವಾಗಿರುವಂಥದ್ದು. ಹಾಗಿದ್ರೆ ಬಿಡದಿಯ ಟೌನ್ಶಿಪ್ ವಿಚಾರವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ವಿಧಾನಸೌಧಕ್ಕೆ ಚರ್ಚೆಗೆ ಕರೆದಿದ್ರು. ಎಚ್ ಡಿ ಕುಮಾರಸ್ವಾಮಿ ಅವರು ಬೇಡ, ಬಿಡದಿಯ ರೈತರೊಂದಿಗೆ ನಾವು ಚರ್ಚೆ ಮಾಡೋಣ ಅನ್ನುವಂತಹ ಒಂದು ಪ್ರಸ್ತಾಪವನ್ನು ಕೂಡ ಮಾಡಿದರು. ಪತ್ರಕ್ಕೆ ಮರು ಉತ್ತರವನ್ನು ಕೂಡ ಕೊಟ್ಟಿದ್ರು. ಈ ಬಗ್ಗೆ ಮಾತನಾಡಲಿಕ್ಕೆ ಸದ್ಯ ನಮ್ಮೊಂದಿಗೆ JDS-ನ ರಾಜ್ಯ ವಕ್ತಾರರು ಲಾಯರ್ ಪ್ರದೀಪ್ ಕುಮಾರ್ ಅವರಿದ್ದಾರೆ. ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಬಿಡದಿಯ ಟೌನ್ಶಿಪ್ ವಿಚಾರ ಈಗ ಪ್ರತಿಷ್ಠೆಗೆ ಕಾರಣ ಆಗಿರುವಂಥದ್ದು, ಇವತ್ತು ಕೂಡ ಪೋಸ್ಟರ್ ವಾರ್ ಕೂಡ ಆಗಿರುವಂಥದ್ದು. ಈಗ ಏನು ಹೇಳಲಿಕ್ಕೆ ಬಯಸ್ತೀರಿ? ಒಟ್ಟಾರೆಯಾಗಿ ಬಿಡದಿಯ ಟೌನ್ಶಿಪ್ ವಿಚಾರ ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂಥದ್ದು? ಏನು ಪೋಸ್ಟರ್ನ ಅಂಟಿಸಿದ್ದಾರೆ ಕಾಂಗ್ರೆಸ್ಸಿಗರು, ಅದು ಅವರ ಕೀಳು ಮನೋಭಾವ ಮತ್ತು ಕೀಳು ಸಂಸ್ಕೃತಿಗೆ ಮತ್ತೊಂದು ಕಾರಣ. ಏನಪ್ಪ ಅಂದರೆ, ಇವತ್ತು ಸುಳ್ಳು ಸುಳ್ಳು ಪೋಸ್ಟ್ಗಳನ್ನು ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅವ್ರಿಗೆ ಏನಾದರೂ ನೈತಿಕವಾಗಿ ಆಗಲಿ, ಅವ್ರಿಗೆ ಏನಾದರೂ ಹೋರಾಟ ಮಾಡೋದಿದ್ದರೆ ಅಥವಾ ಅದಕ್ಕೆ ಉತ್ತರ ಕೊಡೋದಿದ್ದರೆ ಕುಮಾರಣ್ಣವ್ರಿಗೆ ಆಲ್ರೆಡಿ ಒಂದು ಆಫರನ್ನು ಕೊಟ್ಟಿದ್ದಾರೆ. ಬಿಡದಿಯ ರೈತರ ಮುಂದೆ ಬೈರಮಂಗಲ ಏನೋ ಸುತ್ತಮುತ್ತ ಏನೋ ಅಕ್ವಿಷನ್ ಆಗಿದೆ, ಆ ರೈತರ ಮುಂದೆ ಈ ಚರ್ಚೆಯನ್ನು ಮಾಡುವ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರಕ್ಕೆ ಉತ್ತರವನ್ನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಬೆಲೆ ಕೊಟ್ಟು ಯಾವ ರೈತರಿಗೆ ಅನ್ಯಾಯ ಆಗಿದೆಯೋ ಅನ್ಯಾಯ ಆಗಿರ್ತಕ್ಕಂಥ ಸ್ಥಳದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಲಿಕ್ಕೆ ಮತ್ತು ಆ ರೈತರ ಸಮ್ಮುಖದಲ್ಲಿ ಚರ್ಚೆ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅದು ಬಿಟ್ಬಿಟ್ಟು ಯಾವುದೋ ಪೋಸ್ಟ್ ಅಂಟಿಸಿದ್ರೆ ನಿಮ್ಮ ಕೀಳು ಸಂಸ್ಕೃತಿಗೆ ನಾವು ಎದುರೋರಲ್ಲ. ನಿಮಗಿಂತ ಡಬಲ್ ಅಂಟಿಸೋ ಶಕ್ತಿ JDS ಕಾರ್ಯಕರ್ತರಿಗಿದೆ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು ಇಲ್ಲಿ, ಯಾವ ರೈತರಿಗೆ ಅನ್ಯಾಯ ಆಗಿದೆ, ಯಾವ ಅಕ್ವಿಷನ್ ಬಗ್ಗೆ ಮಾಡಲಿಕ್ಕೆ ಹೊರಟಿದ್ರಿ, ಆ ರೈತರ ಪರವಾಗಿ ಇವತ್ತು ರೈತ ಸಂಘಟನೆಗಳು, ರೈತ ಮುಖಂಡರುಗಳು, ವಿಶೇಷವಾಗಿ ಆ ಭಾಗದ ರೈತರು ಹೋರಾಟವನ್ನು ಮಾಡ್ತಾವ್ರೆ. ನಾವು ಆ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಿದ್ದೀವಿ. ಆದರೆ ಯಾವ ಪೋಸ್ಟ್ನ ಅಂಟಿಸಿದ್ರಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಕೇಳಕ್ಕೆ ಬಯಸ್ತೀನಿ, ಲುಲು ಮಾಲ್ ಇದೆಯಲ್ಲ, ಅಲ್ಲೋಗಿ ಅಂಟಿಸಿ. ಅಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಕಾಲೇಜ್ ಇದೆಯಲ್ಲ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಡಿ ಕೆ ಶಿವಕುಮಾರ್ ಅವ್ರದ್ದು, ಅಲ್ಲೋಗಿ ಪೋಸ್ಟ್ ಅಂಟಿಸಿ. ಯಾರಿಗೆ ಸೇರಿದ್ದು ಅಂತ. ಶೋಭಾ ಡೆವಲಪರ್ಸ್ ಇದೆಯಲ್ಲ, ಅಲ್ಲೋಗಿ ಅಂಟಿಸಿ. ಎಲ್ಲೆಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ನಿಮ್ಮ ಮುಖಂಡರು, ನಾಯಕರುಗಳದ ಪೋಸ್ಟರ್ಸ್ಗಳು ಇದಿದಾವಲ್ಲ, ಬಿಲ್ಡಿಂಗ್ಗಳು, ಅಲ್ಲೋಗಿ ಅಂಟಿಸಿ. ಆ ರೀತಿಯ ಒಂದೇ ಒಂದು ಬಿಲ್ಡಿಂಗು, ಒಂದೇ ಒಂದು ಮಾಲು ಅಥವಾ ಒಂದು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಇಲ್ಲದೇ ಇರೋವಂಥ ಏಕೈಕ ವ್ಯಕ್ತಿ ಇರೋದು ಕುಮಾರಣ್ಣವರು. ಅಲ್ಲ, ವಿಧಾನಸೌಧ, ಶಕ್ತಿಸೌಧ, ವಿಧಾನಸೌಧಕ್ಕೆ ಚರ್ಚೆಗೆ ಬಂದರೆ ಏನು ಸಮಸ್ಯೆ ಅನ್ನುವಂಥದ್ದು ಕಾಂಗ್ರೆಸ್ನವ್ರ ಪ್ರಶ್ನೆ ಅಂತ. ಅಲ್ಲಲ್ಲ, ವಿಧಾನಸೌಧದಲ್ಲಿ 4 ಗೋಡೆಗಳ ಮಧ್ಯೆ ನಮ್ಮ ನಡುವೆ ಚರ್ಚೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಚರ್ಚೆ ಆಗಬೇಕಾಗಿರೋದು ರೈತ ಮುಖಂಡರ ಮುಂದೆ, ರೈತರನ್ನು ಒಳಗೊಂಡು ಆಗಬೇಕು. ಈಗ ಅದು ಅಲ್ಲಿ ಕಳ್ಕೊಳ್ತಾ ಇರ್ತಕ್ಕಂಥ ಏನು ಜಮೀನನ್ನು ಕಳ್ಕೊಳ್ತಾ ಇದ್ದಾರೆ, ಅವರ ಆಹ್ವಾನನ ನೀವು ಕೇಳಬೇಕು. ನೀವು ಈ ಕ್ಷಣದವರೆಗೂ ಯಾರೋ 4 ಜನ ಚೇರ್ ಹಾಕ್ಬಿಟ್ಟು ನಿಮ್ಗೆ ಇಷ್ಟ ಆದರೂ ಚೇರ್ ಅಲ್ಲಿ ಹೋಗಲಿಲ್ಲ ನೀವು. ಆ ಥರ ಅಲ್ಲ ಅಹವಾಲು ಕೇಳೋದು. ಯಾವ ರೈತ ಮುಖಂಡರು ಎಲ್ಲಿ ಟೆಂಟ್ ಹಾಕೊಂಡು ಕೂತವ್ರಲ್ಲ, ಅಲ್ಲಿಗೆ ಹೋಗಿ ನೀವು ಸಮಸ್ಯೆ ಬಗೆಹರಿಸ್ಬೇಕಾಗಿರೋದು. ಅಲ್ಲಿ ಹೋರಾಟ ಮಾಡ್ತಿರೋದು ಕಳೆದ 460 ದಿವಸಗಳಿಂದ ಹೋರಾಟ ಮಾಡ್ತಿರ್ತಕ್ಕಂಥದ್ದು ಬೈರಮಂಗಲ ಪ್ರಾಥಮಿಕ ಶಾಲೆಯ ಮುಂಭಾಗ. ಆ ಶಾಲೆಯ ಮುಂಭಾಗ ಹಳ್ಳಿ ಮರದ ಕಡೆ ಕೂತವ್ರಲ್ಲ, ಅಲ್ಲಿಗೆ ಹೋಗಿ ನೀವು ಆಹ್ವಾನ ಕೇಳಿ. ಒಬ್ಬ ಶಾಸಕರಾಗಿ ಬಾಲಕೃಷ್ಣ ಅವರು ವಿಧಾನಸೌಧಕ್ಕೆ ಕರೀತಾರೆ. ನೀವು ನಿಮ್ಮ ಕ್ಷೇತ್ರದ ಸಮಸ್ಯೆಯಪ್ಪ, ಅದು ನಿಮ್ಮ ಕ್ಷೇತ್ರದ ರೈತರ ಸಮಸ್ಯೆ, ನಿಮಗೆ ಜವಾಬ್ದಾರಿ ಇದ್ದರೆ ನೀವು ಅಲ್ಲಿಗೆ ಬರ್ತಾಯಿದ್ರಿ. ಇವತ್ತವರೆಗೂ ನೀವು ನಿಮ್ಗೆ ಬಂದಾಗ ನಿಮ್ಗೆ ಯಾವ ರೀತಿ ಗೆರವ್ ಹಾಕಿದ್ದಾರೆ, ನಿಮ್ಗೆ ಯಾವ ರೀತಿ ಗಲಾಟೆ ಮಾಡಿದ್ದಾರೆ ರೈತರು ಗೊತ್ತಿದೆ ನಿಮಗೆ. ನೀವು ಇವತ್ತು ಬೇಕಾಬಿಟ್ಟಿಯಾಗಿ ಉಡಾಪೆಯಾಗಿ ಅದು JDS ಕಾರ್ಯಕರ್ತರು ಅನ್ನೋ ಮಾತನ್ನು ಹೇಳ್ತಿರಲ್ಲ, ನಾಚಿಕೆ ಆಗಲ್ವ ನಿಮಗೆ ಅದೇ ರೀತಿ ಹೇಳೋಕ್ಕೆ? JDS ಒಂದು ಕಡೆ ರೈತರನ್ನ ಎತ್ತುಕಟ್ತಾ ಇದೆ, ದುಡ್ಡು ಕೊಟ್ಟು ರೈತರನ್ನ ಕರೆಸ್ತಾ ಇದ್ದಾರೆ, ಮಂಡ್ಯದಿಂದ ವ್ಯಾನ್ ಮೂಲಕ ಕರೆಸ್ತಾ ಇದ್ದಾರೆ ಅಂತದ್ದು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಆಯಿತು, ಅದನ್ನು ಒಂದು ರಿಪೋರ್ಟ್ ಮಾಡಿಸ್ಬಿಡಿ. ಯಾವ ವ್ಯಾನಲ್ಲಿ ಬಂತು, ಏನು ಬಂತು ಅಂತ ಒಂದು ಮಾಡಿಸ್ಬಿಡಿ, ಅದನ್ನು ತನಿಖೆ ಮಾಡಿಸ್ಬಿಡಿ. ಇಂಥ ವ್ಯಾನಲ್ಲಿ ಬರ್ತಾ ಇದ್ದಾರೆ ದಿವಸ
ಇಂಥ ವ್ಯಾನಲ್ಲಿ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಅಲ್ಲ 470 ದಿವಸಗಳಿಂದ ರೈತರು ಅಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತಾವ್ರೆ ಅಂದರೆ ಹೋರಾಟ ಮಾಡ್ತಾವ್ರೆ ಅಂದರೆ ನಿಮಗೆ ಒಂದು ಕನಿಷ್ಠ ಪ್ರಜ್ಞೆ ಇಲ್ಲ. ರೈತರನ್ನ ಯಾವ ರೀತಿ ನಡೆಸ್ಕೋಬೇಕು, ಅವ್ರನ್ನ ಆಹ್ವಾನ ಕೇಳಬೇಕು, ಅವ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋ ಒಂದು ಮಿನಿಮಮ್ ಸೆನ್ಸ್ ಇಲ್ಲದಿರೋ ವ್ಯಕ್ತಿಗಳು ನೀವು ಕಾಂಗ್ರೆಸ್ಸಿಗರು. ನೀವು ರೈತರ ಬಗ್ಗೆ ಯಾವ ಕಾಳಜಿ ಇದೆ ನಿಮಗೆ? ನಮಗೆ ಅವತ್ತು ವಿಧಾನಸೌಧದಲ್ಲಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಕುಮಾರಣ್ಣ ಹೇಳೋರೆ, ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭಕ್ಕೂ ನಾನು ಈ ರೈತರನ್ನ ಎದುರಾಕೊಂಡು 1 ಇಂಚು ಜಮೀನನ್ನು ಕೂಡ ನಾನು ಅಕ್ವಿಷನ್ ಮಾಡಲ್ಲ ಅನ್ನೋ ಮಾತನ್ನು ವಿಧಾನಸೌಧದಲ್ಲಿ ಆನ್ ಫ್ಲೋರ್ ಆಫ್ ದಿ ಹೌಸ್ ಹೇಳೋರೆ. ಆದರೆ ಆನ್ ಫ್ಲೋರ್ ಆಫ್ ದಿ ಹೌಸ್ ವಿರೋಧ ಮಾಡಿದಂಥ ಇದೇ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು ಯಾವ ನಡವಳಿಕೆಯನ್ನು ತೋರಿಸ್ತಾ ಇದ್ರಿ? ಯಾವ ದ್ವಂದ್ವ ಹೇಳಿಕೆಗಳನ್ನು ಕೊಡ್ತಾ ಇದ್ರಿ? ಅವತ್ತು ಕೊಟ್ಟ ಹೇಳಿಕೆಗಳನ್ನು ಇವತ್ತು ಕೊಟ್ಟ ಹೇಳಿಕೆಗಳೇನು? ಅದ್ರ ಬಗ್ಗೆ ನೀವು ಗಮನ ಹರಿಸಿ. ನೀವು ಚಿಂತನೆ ಮಾಡಬೇಕಾದ್ರೆ ನಾವಲ್ಲ, ಚಿಂತನೆ ಮಾಡಬೇಕಾಗಿರೋದು ನೀವು, ನಾವಲ್ಲ. ಓಕೆ, 27ನೇ ತಾರೀಕು ಹಾಗಾದರೆ ಬಿಡದಿಯ ಒಂದು ಬೈರಮಂಗಲ ಸ್ಥಳಕ್ಕೆ ರೈತರೊಂದಿಗೆ ಚರ್ಚೆಗೆ ಬರ್ತಾರ ಮುಖ್ಯಮಂತ್ರಿಗಳು ಅನ್ನೋ ಪ್ರಶ್ನೆ. ಅವ್ರಿಗೇನಾದರೂ ನೈತಿಕತೆ ಇದ್ದರೆ ಮತ್ತು ಆ ಜಿಲ್ಲೆಯ ಬಗ್ಗೆ ಗೌರವ ಇದ್ದರೆ, ಯಾವ ರೈತರು ಬಳಿ ಹೋಗಿ ನೀವು ಪೆನ್ನು ಪೇಪರ್ನ ಕೇಳಿದ್ರೋ ಆ ಪೆನ್ನು ಪೇಪರ್ನ ಕೊಟ್ಟಂಥ ರೈತರಿಗೆ ಗೌರವ ಕೊಡಬೇಕು ಅನ್ನೋ ಆಗಿದ್ದರೆ, ನೀವು 27ನೇ ತಾರೀಕು ಏನು ಮಾನ್ಯ ಕುಮಾರಣ್ಣವ್ರು ಹೇಳಿದಾರೋ ನೀವು ಚರ್ಚೆಗೆ ಬನ್ನಿ. ರೈತರು ಮುಂದೆ ನಿಮ್ಮ ಚರ್ಚೆ ಆಗಲಿ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಸರಿಪಡಿಸಿದ್ದಾರೆ, ಏನೆಲ್ಲ ಸಮಸ್ಯೆಗಳಾಗಿದ್ದಾವೆ, ಇದರಿಂದ ಆಗುವ ಲಾಭ ಮತ್ತು ನಷ್ಟ ಎಲ್ಲವನ್ನು ಕೂಡ ನೊಂದ ರೈತರ ಮುಂದೆ ಮಾತಾಡೋಣ. ಓಕೆ, ಈ ಪೋಸ್ಟರ್ ವಾರ್ ಮಾಡೋದ್ರ ಹಿಂದೆ ಏನಿದೆ ಅನ್ನುವಂಥ ಉದ್ದೇಶಗಳು ಏನಿದೆ ಅನ್ನುವಂಥ, ಯಾಕಂದರೆ ಈ ಹಿಂದೆನೂ ಕೂಡ ಪೋಸ್ಟರ್ ವಾರ್ ಆಗಿತ್ತು. ಅವ್ರಿಗೆ ಈಗ ಕಾಂಗ್ರೆಸ್ಸಿಗರು ಹೇಳ್ತಾರಲ್ಲ ಯಾರೋ ಅಂಟಿಸಿದ್ದಾರೆ ಅಂತ, ಈ ಸರ್ಕಾರಕ್ಕೆ ಏನಾದರೂ ಗೌರವ ಇದ್ದರೆ ಈ ಸರ್ಕಾರದವರು ಈ ಕೂಡಲೇ ಸುಮೋಟೋ ಪವರ್ ಯೂಸ್ ಮಾಡಿ FIR ಹಾಕಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ನಾವು ಮಾಡಿಲ್ಲ ಅಂತಾರಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಕೇಳ್ತಕ್ಕಂಥದ್ದು, ನಿಮ್ಗೇನಾದರೂ ಗೌರವ ಇದ್ದರೆ ಮೊದಲು ನೀವು ಈ ಎಲ್ಲ ಪೋಸ್ಟರ್ಗಳನ್ನು ನಿಮ್ಮ ನಾಯಕರುಗಳು ಕಟ್ಕೊಂಡವ್ರಲ್ಲ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಕಾಂಪ್ಲೆಕ್ಸ್ಗಳು, ಅಲ್ಲೋಗಿ ಅಂಟಿಸ್ಬಿಟ್ಟು ಕೇಳಿ. ನೀವು 100 ಎಕರೆ 200 ಎಕರೆ ಅಂದ್ರಲ್ಲ, ನಾವು ಕಷ್ಟಪಟ್ಟು ರೈತರಿಂದ ಒಂದಷ್ಟು ಜಮೀನನ್ನು ಖರೀದಿ ಮಾಡಿದ್ದೀವಿ, ಅದನ್ನು ಒಪ್ಕೊಂಡಿದ್ದೀವಿ ನ್ಯಾಯಯುತವಾಗಿ. ನಿಮ್ಮಂಗೆ 1000 ಎಕರೆನಾ 100 ಎಕರೆನಾ ಯಾರ್ದೋ ಹೆಸರಲ್ಲಿ ಬೇನಾಮಿ ಹೆಸರಲ್ಲಿ ದುಡ್ಡು ಮಾಡಿದವರಲ್ಲ ನಾವು. ನಮ್ಮ ಪಕ್ಷಕ್ಕೆ ಅದರದೇ ಆದ ಒಂದು ಸೈದ್ಧಾಂತಿಕ ನೆಲೆ ಇದೆ, ನಾಯಕರಿಗೂ ಬೆಲೆ ಇದೆ, ಪಕ್ಷದ ಕಾರ್ಯಕರ್ತರಿಗೂ ಬೆಲೆ ಇದೆ. ನಿಮ್ಮ ಥರ ಲೂಟಿ ಹೊಡೆದಿಲ್ಲ ನಾವು. ಲೂಟಿ ಹೊಡೆದಿದ್ರಲ್ಲ ಕಾಂಗ್ರೆಸ್ಸಿಗರು, ಲೂಟಿ ಹೊಡೆದಿರೋದು ಇನ್ನೊಂದು ಕರ್ನಾಟಕವನ್ನೇ ನಿರ್ಮಾಣ ಮಾಡ್ಬೋದು ಅಂಥಷ್ಟರ ಮಟ್ಟಿಗೆ ಲೂಟಿಯನ್ನು ಹೊಡೆದಿದ್ರಿ ನೀವು. ಅವರು ಇನ್ನೊಬ್ಬರು ಲಕ್ಷ್ಮಣ್ ಹೇಳ್ತಾಯಿದ್ರು, ನಾವೆಲ್ಲ ಡ್ಯಾಮ್ ಕಟ್ಬಿಟ್ಟಿದ್ದೀವಿ. 50 ವರ್ಷ ನಿಮಗೆ ಅಧಿಕಾರ ಕೊಟ್ಟಿದ್ವಲ್ಲ, ಯಾಕೆ ಕಟ್ತೇನೆ ಏನು ಮಾಡ್ತಿದ್ರಿ? ಕಿತ್ತಾಕೆ ಕೊಟ್ಟಿದ್ರಿ ನಿಮಗೆ ಅಧಿಕಾರನ. ನಿಮ್ಗೆ ಅಧಿಕಾರ ಕೊಟ್ಟಿದ್ದೇ ಅದಕ್ಕೋಸ್ಕರ. ಸ್ವತಂತ್ರ ಬಂದಾಗ ನೀವು ಅಧಿಕಾರ ಎಂಜಾಯ್ ಮಾಡಿದ್ದೀರಾ. ಕಳೆದ 53 ವರ್ಷ ಅಧಿಕಾರವನ್ನು ರಾಜ್ಯದಲ್ಲೂ ಮಾಡಿದ್ದೀರಾ, ಕೇಂದ್ರದಲ್ಲೂ ಮಾಡಿದ್ದೀರಾ, ಕಟ್ಟಿದ್ದೀರಾ. ಅದನ್ನೇ ನಾನು ಕಟ್ಟಿದ್ದೀನಿ. ನಾವು ಬಂದಿರೋದು 62ರಲ್ಲಿ MLA ದೇವೇಗೌಡರು, ಪಕ್ಷ ಅಧಿಕಾರಕ್ಕೆ ಬಂದಿದ್ದು 83ರಲ್ಲಿ. ನೀವು ಮಾಡಿದ್ರೆ ಅಧಿಕಾರವನ್ನು ಮಾಡಿದ್ದೀರಾ, ಅದನ್ನೇನು ದೊಡ್ಡದಾಗಿ ಹೇಳ್ಕೊಳ್ಳೋದು? ಏನು ನಿಮ್ಮ ಮನೆಯಿಂದ ತಗೊಂಡು ಕಟ್ಟಿದ್ದೀರಾ? ರಾಜ್ಯದ ಜನರ ಟ್ಯಾಕ್ಸಿಂದ ಕಟ್ಟಿರ್ತಕ್ಕಂಥದ್ದು. ಇದಿಷ್ಟು ಲಾಯರ್ ಪ್ರದೀಪ್ ಕುಮಾರ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.